ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಜಯಂತ್ ಮುಚ್ಚಿಟ್ಟಿರೋ ಸತ್ಯ ಜಾಹ್ನವಿ ಮುಂದೆ ಬಟಾ ಬಯಲಾಗುವ ಸಮಯ ಬಂದದ್ದಾಗಿದೆ. ಜಯಂತ್ ಮುಖವಾಡ ಕಳಚಿ ಬೀಳ್ತದ. ಹಾಗಾದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ ಒಂದೆರಡು ವಿಷಯ ಮುಚ್ಚಿಟ್ಟಿಲ್ಲ, ತುಂಬ ಅಂದರೆ ತುಂಬ ವಿಷಯಗಳನ್ನ ಇಲ್ಲಿ ಮುಚ್ಚಿಟ್ಟಿದ್ದಾರೆ. ಇಲ್ಲಿ ಜಾನು ಜಯಂತ್ಗೆ ಪಾಠ ಕಲಿಸ್ಬೇಕು. ಜಯಂತ್ ಏನನ್ನ ಮಾಡಿದ್ರು ತನಗೆ ಅದನ್ನ ಎಲ್ಲವನ್ನ ಕೂಡ ಸರಿಯಾಗಿ ತಿರುಗೇಟನ್ನ ಕೊಡಬೇಕು ಅಂತಾನೆ ಜಾನು ಜಯಂತ್ ಮನೆಗೆ ಕಾಲಿಡ್ತಾಳ. ಜಯಂತ್ಗೆ ಒಂದೊಂದು ಈಟನ್ನ ಕೊಟ್ಟಾಗ್ಲೂ ಕೂಡ ಅರ್ಥ ಆಗ್ತದೆ ತಾನು ಏನ್ ಮಾಡಿದೆ ಅನ್ನೋದು. ಜಯಂತ್ ತಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಜಾನು ಯಾವುದೇ ಕಾರಣಕ್ಕೂ ಕೂಡ ಜಯಂತ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಜಯಂತ್ ಏನೇ ಮಾಡಿದ್ರು ಕೂಡ ಜಾನುಗೆ ಅನ್ಸತ್ತೆ ಜಯಂತ್ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜಾನು ಜಯಂತ್ನ ನಂಬಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಜಯಂತ್ ಜಾನುವಿನ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ, ಆಕೆಯನ್ನ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಪ್ರಯತ್ನವನ್ನ ಕೂಡ ಪಡ್ತಾರೆ. ಆದಿ ಲಕ್ಷ್ಮಿ ಮನೆಗೆ ಹೋದಾಗ್ಲೂ ಕೂಡ ಅಲ್ಲೂ ಎಲ್ಲರನ್ನ ಕೂಡ ಇನ್ವೈಟ್ ಮಾಡಿ ಪಾರ್ಟಿಯನ್ನ ಕೂಡ ಆಯೋಜಿಸ್ತಾರೆ. ಅದನ್ನ ಕೂಡ ಅವರ ತನ್ನ ಮನೆಯವ್ರಿಗೋಸ್ಕರ ಮಾಡಿದ್ದಲ್ಲ, ಅವರು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ದು ಅಂತಾನೆ ಜಾನು ಪರಿಭಾವಿಸ್ತಾಳ. ಇದರಿಂದಾಗಿ ಜಯಂತ್ಗೆ ತುಂಬಾನೇ ಬೇಸರ ಆಗತ್ತೆ. ಯಾಕೆ ಜಾನು ಯಾವಾಗಲೂ ಕೂಡ ನನ್ನ ಮೇಲೆ ಡೌಟ್ ಪಡೋದು, ತುಂಬ ಬೇಜಾರು ಮಾಡ್ಕೊಳ್ಳೋದು, ನಾನು ಎಷ್ಟೇ ಬದಲಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಯಾಕೆ ಜಾನು ನನ್ನ ನಂಬುವುದಿಲ್ಲ ಅಂತ ಹೇಳಿ ಇಲ್ಲಿ ಜಯಂತ್ ತುಂಬಾನೇ ಪರಿತಪಿಸ್ತಾರೆ. ಜಾಹ್ನವಿ ಹತ್ರ ಕೂಡ ಹೇಳ್ತಾರೆ. ಆ ಒಂದು ಪಾರ್ಟಿಯಲ್ಲಿ ಜಾನು ಹಗ್ ಮಾಡಿರುವುದನ್ನೇ ಇಲ್ಲಿ ಜಯಂತ್ ತುಂಬಾನೇ ಖುಷಿಪಟ್ಟು ಜಾನು ನನ್ನನ್ನು ಕ್ಷಮಿಸ್ಬಿಟ್ರು, ಒಪ್ಕೊಂಡ್ಬಿಟ್ರು ಅನ್ನೋ ರೀತಿಯ ಮಾತನಾಡ್ಬಿಡ್ತಾರ. ಅದಕ್ಕೆ ಇಲ್ಲಿ ಜಾನು ಕ್ಲಾರಿಟಿಯನ್ನ ಕೊಡ್ತಾಳೆ. ಆ ಸಮಯದಲ್ಲಿ ನಾನು ನಿಮ್ಮನ್ನ ಅಪ್ಕೊಂಡೆ ಅನ್ನೋ ಮಾತ್ರಕ್ಕೆ ನಿಮ್ಮನ್ನ ಕ್ಷಮಿಸಿ ಒಪ್ಕೊಂಡಿದ್ದೀನಿ ಅಂತಲ್ಲ, ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯ ವಿಶ್ವಾಸ ನಂಬಿಕೆ ಕೂಡ ಬರ್ತಾ ಇಲ್ಲ. ನೀವು ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀನ ಅಂತ ಗೊತ್ತದ. ನೀವು ಏನು ನಮಗೆ ಮಾಡಿದ್ರು ಎಲ್ಲವನ್ನ ಕೂಡ ತಿರುಗಿಸಿ ಕೊಡ್ತಿರೋದ ನಿಮಗೆ ಅರ್ಥ ಆಗಬೇಕು ಅಂತ. ನೀವು ಯಾವತ್ತೂ ಒಳ್ಳೆಯವ್ರಾಗಿದ್ರ ಅನ್ನೋ ನಂಬಿಕೆ ನನಗೆ ಬರುತ್ತೋ, ಬದಲಾಗಿದ್ರ ಅನ್ನೋ ನಂಬಿಕೆ ನನಗೆ ಬರುತ್ತೋ ಅವತ್ತಿ ನೀವು ಕೊಟ್ಟಂತ ಆ ಒಂದು ಬಳೆಗಳನ್ನ ನಾನು ಹಾಕ್ಕೊಳ್ಳೋದು ಅಂತ ಹೇಳಿ ಜಾನು ಕೂಡ ಹೇಳ್ತಾರೆ. ಬಿಕಾಸ್ ಜಯಂತ್ ಜಾನುಗೋಸ್ಕರ ಪ್ರೀತಿಯಿಂದಾಗ ಚಿನ್ನದ ಬಳೆಗಳನ್ನು ತಂದು ಕೊಟ್ಟಿರ್ತಾರೆ. ಬಟ್ ಆ ಬಳೆಗಳನ್ನು ಹಾಕೊಳ್ಳೋದಕ್ಕೆ ಜಾನು ಒಪ್ಪಿರುವುದಿಲ್ಲ. ಯಾಕಂದರೆ ಆಕೆಗೆ ಜಯಂತ್ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಆ ವ್ಯಕ್ತಿ ಕೊಟ್ಟಂಥ ಬಳೆಗಳನ್ನು ಹಾಕೋಬೇಕು ಅಂತ ಜಾನುಗೆ ಅನಿಸೋದಿಲ್ಲ. ಅವತ್ತೇ ಹೇಳಿರ್ತಾಳೆ ಆಕೆ, ನನಗೆ ನಂಬಿಕೆ ಬಂದಿನ ಈ ಬಳೆಗಳನ್ನ ತೊಡ್ತೀನಿ ಅಂತ. ಈ ಒಂದು ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳ್ತಾಳೆ ಜಾನು. ಇದರ ನಡುವೆ ಆ ಒಂದು ಪಾರ್ಟಿಯಲ್ಲಿ ಸಿಕ್ಕಂತಹ ವೆಂಕಿಯ ಅಮ್ಮನನ್ನ ಇಲ್ಲಿ ತನ್ನ ಕಾರಿನ ಒಂದು ಡಿಕ್ಕಿಯಲ್ಲಿ ಹಾಕೊಂಡು ಬಂದಿರತಕ್ಕಂಥ ಜಯಂತ ಜಾನು ಮಲ್ಕೋತಿದ್ದಾಗೆ ಅವರನ್ನ ತನ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಬನ್ನಿ ಮದರ್ ಇಂಡಿಯಾ, ನೀವು ಏನೇ ಮಾಡಿದ್ರು ಎಂತೆ ಮಾಡಿದ್ರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನಿದು ಪದೇ ಪದೇ ತಪ್ಪಿಸ್ಕೋತಿದ್ರಲ್ಲ, ಇಷ್ಟು ವರ್ಷಗಳ ಕಾಲ ಅಲ್ಲೇ ಇದ್ರಿ ನೀವು, ಆದರೆ ಒಮ್ಮೆಲೆ ಎರಡನೇ ಬಾರಿ ತಪ್ಪಿಸ್ಕೋತಿದ್ರ. ಅವತ್ತು ಕೂಡ ತಪ್ಪಿಸ್ಕೊಂಡು ನನ್ನ ಕೈಗೆ ಸಿಕ್ಕಿದ್ರಿ, ಮತ್ತೆ ಅದೇ ಒಂದು ಫಾರ್ಮ್ ಹೌಸ್ಗೆ ಹೋಗಬೇಕಾಯ್ತು. ಈಗ ಮತ್ತೆ ನನ್ನ ಕೈಗೆ ಸಿಕ್ಕಿದ್ರ, ಮತ್ತೆ ಇಲ್ಲಿಗೆ ಬಂದಿದ್ರ. ಇದೇ ನೋಡಿ ನಿಮ್ಮ ಒಂದು ಅರಮನೆ ಏನು ಮುಂದೆ, ಇಲ್ಲೇ ಇರಬೇಕು ನೀವು, ಇದೇ ಸ್ಟೋರ್ ರೂಮಲ್ಲಿ. ಯಾರಿಗೂ ಕೂಡ ನೀವೆಲ್ಲಿದ್ರ ಅಂತ ಗೊತ್ತಾಗೋದಿಲ್ಲ. ಮದರ್ ಇಂಡಿಯಾ, ಇಲ್ಲಿಂದ ಕೂಡ ತಪ್ಪಿಸ್ಕೊಳ್ಳೋಕೆ ನೋಡ್ಕೂಡ್ದು ನೀವು ಅಂತ ಹೇಳಿದ ತಾಕೀತು ಮಾಡಿ ಹೆದರಿಸಿ ಬೆದರಿಸಿ ವೆಂಕಿಯ ಅಮ್ಮನನ್ನ ಅಲ್ಲೇ ಕೂಡಿಡ್ತಾರೆ. ಇತ್ತ ಕಡೆ ವೆಂಕಿ ತನ್ನ ತಾಯಿಗೋಸ್ಕರ ಹಂಬಲಿಸ್ತಿದ್ದಾರೆ. ಜೀಸಸ್ ಹತ್ರ ಕೂಡ ಕೇಳ್ಕೋತಾರೆ ತನ್ನಮ್ಮ ಸಿಗಬೇಕು, ತನ್ನಮ್ಮ ಎಲ್ಲೇ ಇದ್ರು ಚೆನ್ನಾಗಿರಬೇಕು ಅಂತ. ಚರ್ಚ್ಗೆ ಹೋದಾಗ ಫಾದರ್ ಮುಖಾಂತರ ತನ್ನ ಅಮ್ಮನ ಫೋಟೋವನ್ನು ಕೂಡ ಪಡ್ಕೋತಾರೆ. ಫೋಟೋ ಸಿಕ್ಕಿದ್ದೆ ಅಮ್ಮನನ್ನೇ ನೋಡ್ತಾನೆ ಕಾಲ ಕಳೀತಿದ್ದಾರೆ. ಆ ಒಂದು ಪಾರ್ಟಿಗೆ ಅಮ್ಮ ಬಂದಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಹೋಗಿ ಹುಡುಕಿದ್ರೆ ಅಮ್ಮ ಎಲ್ಲೂ ಕಾಣಿಸೋದಿಲ್ಲ. ಬಿಕಾಸ್ ಜಯಂತ್ಗೆ ವಿಷಯ ಗೊತ್ತಾಗಿದೆ, ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕ್ಕೊಂಡು ಬಿಟ್ಟಿರ್ತಾರೆ. ಇತ್ತ ಕಡೆ ಜಾನು ಎಚ್ಚರವಾಗ್ತಾಳೆ, ಏನಿದು ಜಯಂತ್ ಅವ್ರು ಇಲ್ವಲ್ಲ, ಎಲ್ಲಿ ಹೋದ್ರು ಇಷ್ಟೊತ್ತಲ್ಲಿ ಅಂತ. ಆದರೆ ಜಯಂತ್ ಅಲ್ಲಿ ಸ್ಟೋರ್ ರೂಮಲ್ಲಿ ವೆಂಕಿ ಅಮ್ಮನನ್ನ ಲಾಕ್ ಮಾಡೋದಕ್ಕೆ ಹೋಗಿದ್ದಾರೆ. ಈ ಕಡೆ ಜಯಂತ್ ಅವ್ರ ಎಲ್ಲಿದ್ರ ನೀವು ಅಂತ ಜಾನು ಬರ್ತಿದ್ದಾಗೆ ಜಯಂತ್ ಎಚ್ಚೆತ್ಕೊಂಡಿದ್ದೆ, ಇಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಇಲ್ಲಿಂದ ಸೌಂಡ್ ಕೂಡ ಆಚೆ ಬರಬಾರ್ದು ಅಂತ ಹೇಳಿ ಬಾಯಿನ ಮುಚ್ಚಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಬರ್ತಿದ್ದಾಗೆ ಆಲ್ರೆಡಿ ಯಾವುದೋ ಕಾಲ್ನಲ್ಲಿ ಇರೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ. ಏನಿದು, ಎಲ್ಲಿ ಹೋಗಿದ್ರಿ ನೀವು ಅಂದಾಗ, ಚಿನ್ನುಮರಿ ನೀವು ಮಲ್ಕೊಂಡಿದ್ರಲ್ವಾ, ಅದೇ ಕಾರಣಕ್ಕೆ ನಾನು ಮಾತಾಡಬೇಕಿತ್ತು, ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣವಾಗಿ ನಾನು ಹೊರಗಡೆ ಹೋದೆ, ನಿಮ್ಮ ಮುಂದೆ ಮಾತಾಡೋದು ಬೇಡ, ನಿಮಗೆ ಎಚ್ಚರ ಆಗಿಬಿಡತ್ತೆ ಅಂತ ಹೇಳಿದ್ದೆ. ಈ ಕಡೆ ಜಾನುಗೆ ಅದನ್ನು ನಂಬಬೇಕು ಬಿಡಬೇಕು ಏನೊಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಒಳಗಡೆ ಹೋಗಿ ಮಲ್ಕೊಳ್ಳಿ, ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಜಯಂತ್ಗೆ ಒಬ್ಬ ವ್ಯಕ್ತಿಯ ಕಾಟ ಜೋರಾಗ್ಬಿಟ್ಟಿದೆ. ಯಾಕಂದರೆ
ಫಾರ್ಮ್ ಹೌಸ್ಗೆ ವೆಂಕಿ ಅಮ್ಮನನ್ನ ಜಯಂತ್ ಕರ್ಕೊಂಡು ಹೋಗಿದ್ದನ್ನ ವ್ಯಕ್ತಿ ನೋಡ್ಬಿಟ್ಟಿದ್ದಾರೆ. ಪೊಲೀಸ್ ಅವ್ರನ್ನ ಕೂಡ ಕರ್ಕೊಂಡು ಬಂದಿದ್ರು, ಇಲ್ಲಿ ಹೆಂಗ್ಸಿದ್ದಾರೆ ಅಂತ. ಆಗ ಜಯಂತ್ ಯಾರೂ ಇಲ್ಲ, ನನ್ನ ಅಮ್ಮಂಗೆ ಸುಸ್ತಾಗಿತ್ತು, ಹಾಗಾಗಿ ಕರ್ಕೊಂಡು ಬಂದ್ವಿ, ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ವಿ ಮನೆಗೆ ಅಂತ ಹೇಳಿರ್ತಾರೆ. ಬಟ್ ಆ ವ್ಯಕ್ತಿ ನಮ್ಮದೇ ಪೊಲೀಸ್ ಅವ್ರನ್ನ ಫಾರ್ಮ್ ಹೌಸ್ ಒಳಗಡೆ ನುಗ್ಸಿ ಚೆಕ್ ಮಾಡಿ ಎಲ್ಲ ಕೂಡ ಮಾಡಿರ್ತಾರೆ. ಬಟ್ ಆದರೂ ಕೂಡ ಆಕೆ ಎಲ್ಲೂ ಕೂಡ ಸಿಗೋದಿಲ್ಲ, ಅಲ್ಲೇ ಬಚ್ಚಿಟ್ಬಿಟ್ಟಿರ್ತಾರೆ ಜಯಂತ್ ಅವರು. ಮತ್ತು ಈಗ ವ್ಯಕ್ತಿ ಅದೇ ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಜಯಂತ್ ಕಡೆ ರೌಡಿಗಳನ್ನ ಕೇಳ್ತಿದ್ದಾರೆ ಆ ತಾಯಿ, ಎಲ್ಲಿ ನಾನು ಅವರನ್ನ ನೋಡಲೇಬೇಕು ಅಂತ ದುಂಬಾಲ್ ಬೀಳ್ತಿದ್ದಾರೆ. ಇಲ್ದಿರೋ ಅವರನ್ನ ಹೇಗೆ ತೋರಿಸೋದು ಅಂತ ರೌಡಿಗಳು ಗೊತ್ತಾಗ್ತಿಲ್ಲ. ಬಿಕಾಸ್ ಆಕೆ ತಪ್ಪಿಸ್ಕೊಂಡಿದ್ದಾರೆ. ಇಲ್ಲಿ ಆದಿಲಕ್ಷ್ಮಿ ಫ್ಯಾಮಿಲಿಯ ಒಂದು ಪಾರ್ಟಿಗೆ ಬಂದಿದ್ರು, ಜಯಂತ್ ಆಯೋಜಿಸಿರ್ತಕ್ಕಂಥ ಪಾರ್ಟಿಗೆ ಬಂದಿದ್ರು. ಆ ಪಾರ್ಟಿಯಲ್ಲಿ ಮಗದೊಮ್ಮೆ ಜಯಂತ್ ಕೈಗೆ ಸಿಕ್ಕಿ ಈಗ ಅವರು ಜಯಂತ್ ಮನೆಯಲ್ಲೇ ಬಂದಿಯಾಗಿದ್ದಾರೆ. ಆದರೆ ಈಗ ಆ ವ್ಯಕ್ತಿಗೆ ಅವರ ತಾಯಿಯನ್ನ ನೋಡಬೇಕು ಅನಿಸ್ಬಿಟ್ಟಿದೆ, ಜಯಂತ್ ತಾಯಿನ. ಹಾಗಾಗಿ ಬಂದಿದ್ದಾರೆ ಅನ್ನೋ ವಿಷಯವನ್ನ ಇಲ್ಲಿ ರೌಡಿಗಳು ಜಯಂತ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ಜಯಂತ್ ಹೊರಟು ಫಾರ್ಮ್ ಹೌಸ್ ಬಳಿಗೆ ಬರ್ತಾರೆ. ವ್ಯಕ್ತಿ ನಾನು ನಿಮ್ಮ ಅಮ್ಮನನ್ನ ನೋಡಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ಜಯಂತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ವ್ಯಕ್ತಿಯನ್ನ ತರಾಟೆಗೆ ತಗೊಂಡು ಹೇಗೋ ಹಾಗೂ ಹೀಗೋ ಮಾಡಿ ಅಲ್ಲಿಂದ ದಬಾಯಿಸಿ ಕಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಜಯಂತ್ ಮೇಲೆ ಇತ್ತೀಚೆಗೆ ತಾನೇ ಇಲ್ಲಿ ಜಾನುಗೆ ನಂಬಿಕೆ ಬರೋಕೆ ಶುರುವಾಗಿದೆ. ಅವರನ್ನ ನಂಬೋದಕ್ಕೆ ಶುರು ಮಾಡ್ಕೊತಿದ್ದಾಳೆ. ಮೇಲ್ನೋಟಕ್ಕೆ ನಾನು ನಿಮ್ಮನ್ನ ನಂಬೋದಿಲ್ಲ ಅಂತ ಹೇಳ್ತಾ ಇದ್ರು, ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ಜಯಂತ್ಗೆ ಜಾಗ ಕೊಡೋಕೆ ಜಾನು ಶುರು ಮಾಡ್ಕೊಂಡಿದ್ದಾಳೆ. ಇದರ ನಡುವೆ ಜಯಂತ ಜಾನುವನ್ನ ಮತ್ತಷ್ಟು ಇಂಪ್ರೆಸ್ ಮಾಡಬೇಕು ಅಂತ ಜಾನುಗೆ ಇಷ್ಟ ಆಗಿರೋ ಜಾಗಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಜಾನುಗೆ ಚಾಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಚಾಟ್ಸ್ ತಿಂತಾ ಇದ್ರೆ ಆಕೆ ಖುಷಿ ಅಷ್ಟಿಷ್ಟ ಅಲ್ಲ. ಹಾಗಾಗಿ ಇಲ್ಲಿ ಜಾನುವನ್ನ ಕರ್ಕೊಂಡು ಚಾಟ ಒಂದು ಸ್ಟ್ರೀಟ್ಗೆ ಹೋಗಿದ್ದಾರೆ. ಇಲ್ಲಿ ಜಯಂತ್ ಅಂತಾನೆ ಹೇಳ್ಬೋದು. ನಿಮಗೆ ಚಾಟ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದೇ ಕಾರಣಕ್ಕೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಬನ್ನಿ ಕೂತ್ಕೊಳ್ಳಿ, ನಾನು ನಿಮಗೋಸ್ಕರ ನಿಮ್ಗೆ ಏನೇನು ಫೇವ್ರೇಟ್ಸ್ ಇದೆಯೋ ಎಲ್ಲವನ್ನ ಕೂಡ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ. ಆ ಒಂದು ಚಾಟ್ ಸ್ಟ್ರೀಟಲ್ಲಿರ್ತಕ್ಕಂಥ ಒಂದು ಚಾಟ್ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಹೋಗಿದ್ದೆ, ಒಂದು ಡ್ರಿಂಕ್ಸನ್ನು ತೆಗೆದುಕೊಂಡು ಜಾನುಗೆ ಕೊಡಬೇಕು ಅಂತ ಬರ್ತಿದ್ದಾರೆ. ಈ ಒಂದು ಸಮಯದಲ್ಲಿ ಆ ಒಂದು ಫಾರ್ಮ್ ಹೌಸ್ಗೆ ಬಂದಿದ್ದಂಥ ವ್ಯಕ್ತಿ ಮಗದೊಮ್ಮೆ ಇಲ್ಲಿ ಜಯಂತನ್ನ ನೋಡ್ತಾರೆ. ಜಯಂತ್ ಜೊತೆ ಜಾನು ಕೂಡ ಬಂದಿರುವುದನ್ನು ಅವರು ಗಮನಿಸ್ತಿದ್ದಾರೆ. ಗಮನಿಸದೆ ಆ ಟೇಬಲ್ ಮೇಲೆ ಕುಳಿತಂತಹ ಜಾನುವನ್ನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ ಜಯಂತ್ ಆ ವ್ಯಕ್ತಿಯನ್ನ ಗಮನಿಸ್ಬಿಡ್ತಾರೆ. ಏನಪ್ಪಾ ಇದು, ಈ ವ್ಯಕ್ತಿ ಇಲ್ಲೂ ಕೂಡ ಬಂದಿದ್ದಾನ, ಜಾನು ಮುಂದೆ ವಿಷಯವನ್ನ ಹೇಳಿದ್ರೆ ನಾನು ಏನ್ ಮಾಡುದು ಅಂತ ಜಯಂತ್ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ವ್ಯಕ್ತಿ ಜಯಂತ್ ನೋಡ್ತಿದ್ದಾಗ ಈ ಕಡೆ ಜಯಂತ್ ಕೂಡ ವ್ಯಕ್ತಿಯನ್ನ ನೋಡಿದ್ದ. ಈ ಕಡೆ ತಬ್ಬಿಬ್ಬಾಗಿದೆ. ಮತ್ತೆ ಜಾನು ಹತ್ರಕ್ಕೆ ಹೋಗ್ತಾರೆ. ವ್ಯಕ್ತಿ ಸುಮ್ಮನೆ ಕೂರೋದಿಲ್ಲ. ಮತ್ತೆ ಇಲ್ಲಿ ಜಯಂತ್ ಬಳಿಗೆ ಬಂದು, ಎಲ್ಲಿ ನಿಮ್ಮಮ್ಮನ ಕರ್ಕೊಂಡು ಬಂದಿಲ್ವಾ, ಹಾಗೆ ಹೀಗೆ ಅಂತ ಮಾತನಾಡ್ತಿದ್ದಾರೆ. ಈ ಕಡೆ ಜಾನುಗೆ ಕನ್ಫ್ಯೂಷನ್ ಆಗ್ತದೆ. ಈ ಕಡೆ ಜಯಂತ್ ಎಲ್ಲಿ ಜಾನುಗೆ ಗೊತ್ತಾಗ್ಬಿಡುತ್ತೋ, ಅನುಮಾನ ಬಂದ್ಬಿಡುತ್ತೋ ಅಂತ ಆ ವ್ಯಕ್ತಿ ಜೊತೆ ತುಂಬಾನೇ ಹ್ಯಾಂಡಲ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇದರ ನಡುವೆ ಜಾನು ಮುಂದೆ ಆ ವ್ಯಕ್ತಿ ಜಯಂತ್ನ ನಿಜ ಮುಖ ಏನು ಅನ್ನೋದನ್ನ ಬಟಾಬೈಲ್ ಮಾಡ್ತಾರೆ. ನಿಜವಾದ ಜಯಂತ್ ಮುಖವಾಡ ಮಗದೊಮ್ಮೆ ಕಳಚಿ ಬೀಳತ್ತ. ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.